ಏನೋ ಇದೆ ಇವತ್ತು ಅಮಿತ್ ಶಾ ಅವರು ಕರಾವಳಿಗೆ ಭೇಟಿ ಕೊಟ್ಟಿದ್ರು. ಈ ಅಮಿತ್ ಶಾ ಅವರ ಭೇಟಿಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹಾಗೆ ಪ್ರತಾಪ್ ಸಿಂಹ ಅವರು ಹಾಗೆ ಈಶ್ವರಪ್ಪ ಅವರು ಏನೇನು ಮಾತಾಡಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಚುನಾವಣೆ ಸಂದರ್ಭ ಒಂದು ತಿಂಗಳವರೆಗೆ ಸಮಯ ಕೊಟ್ಟು ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲರ ಮತದಾರರನ್ನು ಮಾತನಾಡಿಸಿ ಮನೆ ಮನೆಗೆ ಹೋಗಿ ಬಂದು ನಂತರ ಒಂದು ಸಭೆ ಮಾಡಿ ನಂತರ ನಾನು ನಿಮ್ಮ ಜೊತೆಗೆ ಮತ್ತೊಂದು ಸರಿ ಮಾತನಾಡ್ತೀನಿ. ಈಗ ನಿಮ್ಮ ಕೆಲಸಗಳು ಪ್ರಾರಂಭ ಮಾಡಬೇಕು. ಚುನಾವಣೆ ಹತ್ತಿರ ಬಂತು. ಇನ್ನೊಂದು ತಿಂಗಳು ಪೂರ್ತಿ ಈ ರೀತಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಜನರನ್ನು ಮತದಾರರನ್ನು ಭೇಟಿ ಮಾಡಿ ಪಕ್ಷವನ್ನು ಕಟ್ಟೋ ಕಡೆ ಗಮನ ಕೊಡಿ. ನಿಶ್ಚಿತವಾಗಿ ನಾವು ಅಧಿಕಾರಕ್ಕೆ ಬರ್ತೇವೆ. ಯಾವುದೇ ಸಂಶಯ. 6 ಜಿಲ್ಲೆಗಳ ಪ್ರಮುಖ ಕಾರ್ಯಕರ್ತರ ವಿಶೇಷವಾದ ಸಭೆಯನ್ನು 1.5 ಗಂಟೆ ಕೇಂದ್ರ ಗೃಹ ಮತ ತಗೊಂಡಿದ್ದು ನಿಜಕ್ಕೂ ನಮ್ಮೆಲ್ಲರದ್ದು ಪುಣ್ಯ. ಅವರು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ 150ಕ್ಕೆ ಹೆಚ್ಚಿನ ಸ್ಥಾನವನ್ನು ಪಡಿತೇವೆ. ಬರೀ ಚುನಾವಣೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಭ್ಯರ್ಥಿ ಬಿಟ್ಟು ಉಳಿದೆಲ್ಲ ಚರ್ಚೆ ಮಾಡಿದ್ದಾರೆ. ಹಿಂದಿನ 2018 ಚುನಾವಣೆಯಲ್ಲೂ ಕೂಡ ಪ್ರತಿ ಕಡೆಯೂ ಬಂದು ಅವರು ಮಾರ್ಗದರ್ಶನವನ್ನು ಮಾಡಿದ್ರು. ಈಗಲೂ ಕೂಡ ಅಂತಹದ್ದೇ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಟಿಕೆಟ್ ನೀಡುವ ವಿಚಾರ ಬಗ್ಗೆ ಅದ್ರ ಬಗ್ಗೆ ಏನನ್ನು ಕೂಡ ಚರ್ಚೆ ಚುನಾವಣೆಗಳನ್ನ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಏನು ಕೂಡ ಚರ್ಚೆ ಆಗಿಲ್ಲ. ಜಸ್ಟ್ ಇದನ್ನ ನಮಗೆ ನಾವು ಕೊಟ್ಟಿರುವಂತ ನಾವು ಏನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಅದು ಜನರಿಗೆ ತಲುಪಿಸುವಂತ ಕೆಲಸದ ಬಗ್ಗೆ. ಅಮಿತ್ ಶಾ ಭೇಟಿ ಬಗ್ಗೆ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಅಮಿತ್ ಶಾ ಪುತ್ತೂರಲ್ಲಿ ರೋಡ್ ಶೋ ಮಾಡಬೇಕಾಗಿತ್ತು, ಆದರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಅಂತ ರೋಡ್ ಶೋ ಕ್ಯಾನ್ಸಲ್ ಆಗಿದೆ ಎಂದಿದ್ದಾರೆ ಡಿಕೆಶಿ. ಇವರು ಇನ್ನೇನು ರಕ್ಷಣೆ ಕೊಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇತ್ತ ಅಮಿತ್ ಶಾ ಆಗಮನದ ವಿಚಾರವಾಗಿ ವಿಜಯಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ವ್ಯಂಗ್ಯವಾಡಿದ್ದಾರೆ. ರೋಡ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ. ಏನು ಅವರು ಸಂದೇಶ ಕೊಟ್ಟಿದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ಗೆ ಅಮಿತ್ ಶಾ ಸಾಹೇಬರಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಬದುಕು ಏನಾಗಬೇಕು ಅಂತ ಹೇಳಿ ನಾನು ರಾಜ್ಯದ ಜನತೆಗೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಹೋಮ್ ಮಿನಿಸ್ಟರ್ಗೆ ರಕ್ಷಣೆ ಕೊಡಕ್ಕಾಗಲಿಲ್ಲ ಅಂದ್ರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತೇಳಿ ಅವರ ರೋಡ್ ಶೋ ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ಇದಕ್ಕಿನ್ನ ಅವಮಾನ ರಾಜ್ಯಕ್ಕೆ ಏನ್ ಬೇಕು? ಬರಲಿ ಬಿಡಿ ಪಾಪ, ಬರಬೇಡ ಅಂತ ಯಾರು ಹೇಳಿದ್ದಾರೆ? ಅಮಿತ್ ಶಾ ಅವರು ಬರಲಿ, ನಡ್ಡಾ ಆದರೂ ಬರಲಿ, ನರೇಂದ್ರ ಮೋದಿ ಅವರು ಬರಲಿ, ಯಾರು ಬಂದರೂ ಕೂಡ ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಾರಿ BJPಯನ್ನು ಸೋಲಿಸಿ ಕಾಂಗ್ರೆಸ್ಗೆ ಮತ್ತೆ ಆಶೀರ್ವಾದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಎಷ್ಟು ಸಾರಿ ಅವ್ರು ಬಂದರೂ ಕೂಡ ಏನು BJPಗೆ ಪ್ರಯೋಜನ ಆಗಲ್ಲ. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಬದಲಾವಣೆ ಮಾಡೋಕ್ಕಾಗಲ್ಲ. ಅವ್ರು ಮಾಡಿರ್ತಕ್ಕಂಥ ಬೆಲೆ ಏರಿಕೆ ಬದಲಾವಣೆ ಮಾಡೋಕ್ಕಾಗಲ್ಲ. ಅವ್ರು ಮಾಡಿರ್ತಕ್ಕಂಥ ನಿರುದ್ಯೋಗದ ಸಮಸ್ಯೆ ಮಾಡೋಕ್ಕಾಗಲ್ಲ. ರೈತರ ಬಿಕ್ಕಟ್ಟುಗಳಿಗೆ ಪರಿಹಾರ ಕೊಡೋಕ್ಕಾಗಿಲ್ಲ ಅವ್ರ ಕೈನಲ್ಲಿ.